ಏನು ಬೇರೆ ಇಲ್ಲಿಂದ ಒಂದು ಯಾರೋ ಟ್ರಿಪ್ ಹೋಗ್ತೀವಿ. ಟ್ರಿಪ್ ಹೋದಾಗ ಏನು ಮಾಡಬೇಕು ನೀನು? ಟ್ರಿಪ್ ಹೋದಾಗ ಏನು ಮಾಡಬೇಕು? ಅಲ್ಲಿ ಒಂದು ರೂಮ್ ಮಾಡ್ಕೊಳ್ಳೋದಕ್ಕೋಸ್ಕರ ವ್ಯವಸ್ಥೆ, ಹಣಕಾಸಿನ ವ್ಯವಸ್ಥೆ, ಊಟ ತಿನ್ನೋದಕ್ಕೆ ವ್ಯವಸ್ಥೆ, ಎಲ್ಲ ವ್ಯವಸ್ಥೆ ಮಾಡ್ಕೊಬೇಕಲ್ಲ ಎಲ್ಲಾದ್ರೂ ಹೋದಾಗ. ಅಥವಾ ಇಲ್ಲಿ ನಾಷ್ಟ ಮಾಡ್ಕೊಂಡು ಹೋಗ್ತಾ ಇರೋದು ನೀನು 2-3 ದಿವಸದ ಪ್ರಯಾಣ. ಮನೇಲಿ ನಾಷ್ಟ ಮಾಡಿಕೊಂಡು ಬಸ್ ಚಾರ್ಜ್ಗೆ ಎಷ್ಟೈತೆ ಅಷ್ಟೇ ಹೋಗೋದಕ್ಕೆ ಮಾತ್ರ ಮಾಡಿಕೊಂಡು ಅಲ್ಲಿ ಹೋದಾದ್ಮೇಲೆ ಭಿಕಾರಿ ಆಗಿದ್ರೆ ಅಲ್ಲಿ ಏನಾಗ್ತೀಯಾ? ಬಸ್ ಸ್ಟ್ಯಾಂಡಲ್ಲಿ ಅವ್ರು ಕೇಳ್ತಾ ಇರ್ತಾರೆ, ಬೇರೆ ಏನು ಕೇಳ್ತಾ ಇರ್ತಾರೆ ಗೊತ್ತಾ? ಸರ್ ಮಿಸ್ ಆಗ್ಬಿಟ್ಟು ಈ ಊರಿಗೆ ಬಂದ್ಬಿಟ್ಟೆ ಸರ್, ಅಥವಾ ಕೆಲಸದ ಮೂಲಕ ಯಾರೋ ಕರ್ಕೊಂಡ್ಬಂದ್ರು ಸರ್, ಕಾಸು ಕೊಟ್ಟಿಲ್ಲ, ಈಗ ನಮ್ಮ ಊರಿಗೆ ಹೋಗ್ಬೇಕು, ದಯಮಾಡಿ 10 ರೂಪಾಯಿ ಭಿಕ್ಷೆ ಕೊಡ್ತೀರಾ? ಈ ಪರಿಸ್ಥಿತಿ ಯಾರ್ದಾಗಿದೆ ಅಂದರೆ ಐಶ್ವರ್ಯವಂತನಾದ ಭೋಗಪುರುಷನ ಪರಿಸ್ಥಿತಿ ಆಗಿದೆ. ಬಸ್ ಸ್ಟ್ಯಾಂಡ್ಗಳಲ್ಲಿ ಅನೇಕರು ಬೇರೆ ಮಿಸ್ ಆಗಿ ಬಂದಿರ್ತಾರೆ, ಅಥವಾ ಕೆಲಸದ ಮೂಲಕ ಯಾರೋ ಕರ್ಕೊಂಡು ಬಂದಿರ್ತಾರೆ, ಹೋಗೋದಕ್ಕೆ ಕಾಸಿರಲ್ಲ. ಮತ್ತೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಕುಡಿಯೋ ಚಟ, ಸಿಗರೇಟ್ ಸೇದೋ ಚಟ, ಗೊತ್ತು ನಾನು ಹೋಗೋ ಪರಿಸ್ಥಿತಿಲಿ ಇರುವಂಥ ಕಾಸು ನಾನು ಕಳ್ಕೊಂಡ್ರೆ ಭಿಕ್ಷೆ ಬಿಡಬೇಕಾದಂತ ಗೊತ್ತಿದ್ರು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ? ಕೂಡುದು ತಿಂದು ಎಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತಾರೆ, ಆ ಕಾಸೆಲ್ಲ ಹಾಳು ಮಾಡ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಅವ್ರು ಊರಿಗೆ ಹೋಗೋ ಕಾಸಿರಲ್ಲ. ಅವಾಗ ಏನು ಮಾಡ್ತಾರೆ ಗೊತ್ತಾ? ಬಸ್ ಸ್ಟ್ಯಾಂಡಲ್ಲಿ, ಅಮ್ಮ ಅಕ್ಕ ದಯವಿಟ್ಟು 10 ರೂಪಾಯಿ ಕೊಟ್ಟರೆ ನಮ್ಮ ಊರು ಸೇರ್ಕೊಬೋದು, ಮಕ್ಕಳು ನೆನ್ಪತ್ತವ್ರೆ, ಹೆಂಡತಿ ನೆನ್ಪತ್ತವ್ರೆ, ಅಪ್ಪ ಅಮ್ಮ ನೆನ್ಪತ್ತವ್ರೆ. ಈಗ ಐಶ್ವರ್ಯವಂತನ ಕಥೆ ಏನಾಗಿದೆ ಗೊತ್ತಾ? ಅಲ್ಲಿ ಸತ್ತ ನಂತರ ಅಣ್ಣ ತಂದಿರೆಲ್ಲ ಕರ್ಕೊಂಡು ಬರ್ತಾವ್ರೆ. ಅಲ್ಲಿ ಸತ್ತ ನಂತರ ಅಣ್ಣ ತಂದಿರೆಲ್ಲ ಕರ್ಕೊಂಡು ಅಯ್ಯೋ ನಾನು ಬರೋದನ್ಬಿಟ್ಟೆ, ಅಲ್ಲಿ ನನ್ನ ಅಣ್ಣ ತಂದಿರಿದ್ದಾರೆ, ಅವ್ರಿಗೆ ಹೇಗಾದ್ರೂ ಮಾಡಿ ಮೋಶೆ ಅಬ್ರಹಾಮನೇ ಈ ಲಾಜರನ್ನು ಕಳಿಸ್ಬಿಟ್ರೆ ಅವನು ಹೋಗಿ ನನ್ನ ಅಣ್ಣ ತಂದಿರ್ಗಾದ್ರೂ ಹೇಳ್ತಾನೆ, ಈ ಒಂದು ವ್ಯಸನ ಸ್ಥಳಕ್ಕೆ ಬರ್ತಾರಂತೆ ಅವ್ರಿಗೆ ಹೇಳಪ್ಪ, ನಾನಂತೂ ಕಿವಿ ಇದ್ರು ಕೇಳದಂತೆ ಕಿವುಡನಾದೆ, ಕಣ್ಣಿದ್ದರೂ ಕಾಣದಂತೆ ಕುರುಡನಾದೆ, ಅವ್ರಿಗಾದ್ರೂ ದೇವ್ರೆ ಅವ್ನು ಬುದ್ಧಿ ಕೊಡ್ಲಿ, ನೀನು ಕಳ್ಸಪ್ಪ ಅಬ್ರಹಾಮನಂತೆ ಬೇಡ್ತಾ ಇದ್ದಾನೆ. ಸಾಧ್ಯವಿಲ್ಲ. ಒಂದೇ ಜನನ ಒಂದೇ ಮರಣ, ಹುಟ್ಟು ಸಾವುಗಳ ನಡುವೆ ಸೃಷ್ಟಿಕರ್ತನನ್ನು ಸ್ಮರಿಸು, ಹುಟ್ಟು ಸಾವುಗಳ ನಡುವೆ ಸೃಷ್ಟಿಕರ್ತನನ್ನು ಸ್ಮರಿಸು, ಪಾಪವು ಕೊಡುವ ಸಂಬಳ ಅದನ್ನು ಮಾತ್ರ ಮರೆಯದಿಲ್ಲ. ಇದೇ ಜೀವನ ಚರಿತ್ರೆ ಪ್ರಿಯರೇ. ಸತ್ಯವೇದ ಗ್ರಂಥದಲ್ಲಿ ಪ್ರತಿಯೊಂದು ಮಾತು ಖಂಡಿತವಾಗಿ ಬರೆಯಲ್ಪಟ್ಟಿದೆ. ಖಂಡಿತವಾಗಿಯೂ ಹೌದು. ಇದನ್ನು ತಿಳಿದುಕೊಂಡಂತ ನಾವು ಯಾವ ರೀತಿ ಬದುಕ್ತಾ ಇದ್ದೀವಿ ಅನ್ನೋದು ಆಲೋಚನೆ ಮಾಡಬೇಕು. ಕ್ರೈಸ್ತರಾದಂಥ ನಾವು ಕೇವಲ ಇಹಲೋಕದ ಆಶೀರ್ವಾದಕ್ಕೋಸ್ಕರ ಬಂದು ದೇವರೆಲ್ಲ ಬೇಡೋದಲ್ಲ. ಈ ಐಶ್ವರ್ಯ ಏನಾಗಿದೆ ಅಂದರೆ, ಈ ಹಣ ಏನಾಗಿದೆ ಅಂದರೆ ಬೇರೆ, ಇದು ಮಹಾ ಕ್ರೂರನಾದ ಸೈತಾನನು ಇದ್ದಾನೆ. ಈ ಯಜಮಾನನು ಬಂದರೆ ಆ ಯಜಮಾನನನ್ನು ಮರೆಸ್ತಾನೆ. ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರಲ್ಲ ಬೇರೆ, ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಬೇರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂದರೆ, ಅರ್ಥ ಮಾಡ್ಕೊಂಡ್ರೂ ಮಾಡ್ಕೊಳ್ಳೋದಂತ ಆಗದಿರುವಂಥ ಸ್ಥಿತಿಲಿ ನಮ್ಮ ದೇಹ ಬಿಟ್ಕೊಳ್ತಾ ಇಲ್ಲ. ಆತ್ಮ ವಾಕ್ಯ ಒಪ್ಕೊಳ್ಳುತ್ತೆ, ಶರೀರ ಕೇಳಲ್ಲ. ಯಾಕಂದ್ರೆ ಐಶ್ವರ್ಯವಂತನಾಗಿ ರಿಟರ್ನ್ ಹೋಗ್ಬಿಡುತ್ತೆ ಅದು. ಐಶ್ವರ್ಯವಂತನು ಬರ್ತಾನೆ ನಿತ್ಯ ಜೀವ ಪಡಿಬೇಕಂದ್ರೆ ಏನು ಮಾಡಬೇಕು ಅಂದಾಗ